ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಸಂಕನ್ ಸ್ಲ್ಯಾಬ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಸಂಕನ್ ಸ್ಲ್ಯಾಬ್ ಅಂದರೆ ಏನು? ಯೂಶಲಿ ನೀವು ಈ ಸ್ಟಾರ್ ಹೋಟೆಲ್ಸ್ಗೆಲ್ಲ ವಿಸಿಟ್ ಮಾಡಿರ್ತೀರ. ಅಲ್ಲಿ ಏನಾಗಿರುತ್ತೆ ಅಂದರೆ ನಿಮ್ಮ ರೂಮ್ ಲೆವೆಲ್ಗೆ ವಾಶ್ರೂಮ್ ಕೂಡ ಇರುತ್ತೆ. ಓಕೆ, ಯೂಶಲಿ ನಮ್ಮ ಮನೆಗಳಲ್ಲಿ ಏನಾಗಿರುತ್ತೆ, ರೂಮ್ಗಿಂತ ಒಂದು ಅರ್ಧ ಅಡಿ ಹೈಟಲ್ಲಿ ವಾಶ್ರೂಮ್ ಹತ್ಕೊಂಡು ಹೋಗ್ಬೇಕು ನೀವು. ಓಕೆ, ಸೊ ಏನಕ್ಕೆ ಈ ಥರ ಆಗುತ್ತೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಸಂಕ್ ಮಾಡಿದ್ದೀವಿ. 8 ಇಂಚಿಂದ 10 ಇಂಚು ನಾವು ಇದನ್ನು ಕೆಳಗಡೆಗೆ ತೊಗೊಂಡೋಗಿದ್ದೀವಿ ಸ್ಲ್ಯಾಬ್ನ. ಓಕೆ, ಇವಾಗ ಏನಾಗುತ್ತೆ, ನಿಮ್ಮ ಪ್ಲಂಬಿಂಗ್ ಪೈಪ್ಸ್ ಎಲ್ಲ ಈ ಸಂಕ್ ಏನು ಮಾಡಿದೀವಲ್ಲ ಜಾಗ ಅದರಲ್ಲಿ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮದು ರೂಮ್ ಲೆವೆಲ್ಗೆ ಬಾತ್ರೂಮ್ ಬರುತ್ತೆ. ಸೊ ಇಟ್ ಲುಕ್ಸ್ ಎಲಿಗೆಂಟ್, ಆರ್ಕಿಟೆಕ್ಚರ್ ಇಟ್ ಲುಕ್ಸ್ ವೆರಿ ಗುಡ್. ಸೊ ಹಾಗಾಗಿ ಆ್ಯಂಡ್ ಯೂಶಲಿ ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಹೇಳ್ಬಿಟ್ಟು ಎರಡು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿರ್ತಾರಲ್ಲ. ಆಮೇಲೆ ವಾಟರ್ ಕೂಡ ಆ ಕಡೆ ಸೈಡೆ ಕೊಟ್ಟಿರ್ತಾರೆ, ನೀರೇನು ಹೊರಗಡೆ ಬರೋದಿಲ್ಲ. ಬಟ್ ಈ ಸಂಕನ್ ಸ್ಲ್ಯಾಬ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವೇನು ಗಮನದಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ 8 ಇಂಚ್ ಕೆಳಗಡೆ ಪ್ರೊಜೆಕ್ಟ್ ಆಗಿರುತ್ತಲ್ಲ, ಎಲ್ಲಿ ಪ್ರೊಜೆಕ್ಟ್ ಆಗ್ತಿದೆ ಅಂತ ನೋಡ್ಕೋಬೇಕು. ಅದು ಯೂಶಲಿ ಆರ್ಕಿಟೆಕ್ಟ್ಸ್ ನೋಡಿರ್ತಾರೆ, ಬಟ್ ಸ್ಟಿಲ್. ಸೊ ಅದೇನಾದ್ರು ರೂಮ್ ಕೆಳಗಡೆಗೆ ಪ್ರೊಜೆಕ್ಟ್ ಆದಾಗ ನಾವು POP ಅಥವಾ ನಾವೇನು ಫಾಲ್ಸ್ ಸೀಲಿಂಗ್ ಅಂತ ಕರಿತೀವಲ್ಲ ಅದನ್ನ ಮಾಡ್ಕೊಂಡು ಕವರ್ ಮಾಡ್ಕೋಬಹುದು.